ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, ನನ್ನೆಲ್ಲ ಸಹೋದರ ಸಹೋದರಿಯರೇ, ಸಂಸ್ಕಾರೋತ್ಸವ ಹಂಡ್ರಮನೆ ಭಟ್ರು ಒಮ್ಮೆ ರಾತ್ರಿ ಫೋನ್ ಮಾಡಿ ಕರೆದಾಗ ನನಗೆ ಆಶ್ಚರ್ಯ ಆಯಿತು. ಎಂತಹ ಅಯೋಗ್ಯನನ್ನ ಇವರು ಉದ್ಘಾಟನೆಗೆ ಕರೆದಿರಬಹುದು ಅಂತ. ಎಷ್ಟೋ ಸರಿ ನನ್ನ ಮಾತುಗಳು ಸ್ವಲ್ಪ ತೀಕ್ಷ್ಣ ಅಂತ ಅನಿಸ್ಬಿಡುತ್ತೆ, ಆದರೆ ವಾಸ್ತವಿಕತೆ ಇರುತ್ತೆ. ನಾನು ಭಟ್ರ ಹತ್ರ ಅದನ್ನೇ ಕೇಳಿದೆ, ಭಟ್ರೆ ನೀವು ಕರೆದಿದ್ದೀರಿ, ಆದರೆ ಅದು ಎಲ್ಲಿಂದ ನನ್ನಲ್ಲಿ ಬ್ರಾಹ್ಮಣತ್ವ ನಿಮಗೆ ಕಂಡು ಬಂತು ಹೇಳಿ ಮೊದಲು ಅಂತ. ಏನೋ ದಿವಸದಲ್ಲಿ ಒಂದು ಸ್ವಲ್ಪ ಹೊತ್ತು ನಾನು ನಮ್ಮ ಪರಂಪರೆಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು, ಚಟುವಟಿಕೆಗಳನ್ನು ನಡೆಸ್ತೀನಿ ಬಿಟ್ಟರೆ ಬಹುತೇಕ ನನ್ನ ಸ್ವಭಾವ ಕ್ಷತ್ರಿಯ ಸ್ವಭಾವ. ಇವತ್ತಿನ ವೃತ್ತಿ ವೈಶ್ಯ ವೃತ್ತಿ. ಸಮಾಜದ ಕೆಲಸವನ್ನು ಮಾಡಬೇಕಾದ್ರೆ ನಾನು ಶೂದ್ರನಾಗಿದ್ದೆ. ಬ್ರಾಹ್ಮಣತ್ವ ಎಲ್ಲಿ ಕಂಡು ಬಂತು? ಅದೇನೋ ಪ್ರೀತಿ ಮತ್ತು ವಿಶ್ವಾಸ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ. ತಮ್ಮೆಲ್ಲರ ಆ ಮತ್ತು ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆಬಾಗಿಸ್ತೀನಿ. ಬೆಂಗಳೂರಿನಲ್ಲಿ ಪ್ರಾರಂಭ ಆಯಿತು ಸಂಸ್ಕಾರೋತ್ಸವ. ನಿಧಾನವಾಗಿ ಎಲ್ಲ ಕಡೆ ಅದರ ಹರಿವು ಹೊರಟಿದೆ. ನಮ್ಮ ಸಮಾಜದ ಸ್ಥಿತಿಗತಿಗಳನ್ನು ಅವಲೋಕನೆ ಮಾಡೋದ್ರ ಜೊತೆಗೆ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳು, ಆಹಾರ ವಿಹಾರಗಳು, ಇದೆಲ್ಲದನ್ನು ಒಳಗೊಂಡಂತೆ ಆಗಾಗ ಚರ್ಚೆ ಮಾಡತಕ್ಕಂಥ ಒಂದು ಸಂದರ್ಭ ಈ ಸಂಸ್ಕಾರೋತ್ಸವ. ಎಷ್ಟೋ ಸರಿ ನಮ್ಮ ಅನೇಕ ಹಿರಿಯರನ್ನ ಮಾತಾಡಿದಾಗ, ಸಮಾಜದ ಅನೇಕ ಗಣ್ಯರನ್ನ ಮಾತಾಡಿದಾಗ ಅವರೆಲ್ಲರೂ ಹೇಳ್ತಾರೆ, ಇಲ್ಲಿಯೂ ಕೂಡ ಪರಿಸ್ಥಿತಿ ಏನು ಬದಲಾಗಿದೆ ಅಂತ ಏನಿಲ್ಲ. ಸಾಮಾನ್ಯವಾಗಿ ಈ ಥರ ಸಭೆ ಸಮಾರಂಭಗಳಲ್ಲಿ ಮಧ್ಯ ವಯಸ್ಸು ತಪ್ಪಿದರೆ ಮಧ್ಯ ವಯಸ್ಸಿನಿಗಿಂತ ಸ್ವಲ್ಪ ಮೇಲ್ಪಟ್ಟವರು ಮಾತ್ರ ಭಾಗವಹಿಸ್ತಾರೆ. ಬಿಟ್ಟರೆ ಯಂಗರ್ ಜನರೇಷನ್, ತಾರುಣ್ಯ, ಆ ಸಂಖ್ಯೆ ತುಂಬ ಕಡಿಮೆ. ಯಾಕೆ? ಕಾರಣಗಳು ಇಲ್ಲದೇ ಯಾವುದೂ ಕೂಡ ಆಗುವುದಿಲ್ಲ ಜಗತ್ತಿನಲ್ಲಿ. ಕಾಲದ ಸಾಕ್ಷಿ ಇರುತ್ತೆ, ಅದಕ್ಕೊಂದು ಕಾರಣ ಇರುತ್ತೆ, ಆಗಲೇ ಕಾರ್ಯ ಸಂಭವಿಸ್ತಕ್ಕಂಥದ್ದು. ಕಾಲ, ಕಾರ್ಯ, ಕಾರಣ ಇದಿಲ್ಲದೇ ಜಗತ್ತಿನಲ್ಲಿ ಯಾವುದೂ ಕೂಡ ನಡೆಯೋದೇ ಇಲ್ಲ. ಎಷ್ಟೋ ಸರಿ ನಾವು ನಮ್ಮ ಹೊಸ ತಲೆಮಾರಿನ ಜನರನ್ನ ಹೇಳ್ಬಿಡ್ತೀವಿ, ಅವರು ನಮ್ಮ ಸಂಸ್ಕಾರದಿಂದ ದೂರ ಹೋಗ್ತಾ ಇದ್ದಾರೆ, ನಮ್ಮ ಹಳೆಯ ಸಂಪ್ರದಾಯವನ್ನು ನಡೆಸ್ಕೊಂಡು ಹೋಗೋದ್ರಲ್ಲಿ ಅವರಿಗೆ ಆಸಕ್ತಿ ಇಲ್ಲ. ಬಲವಂತವಾಗಿ ಅವರ ಮೇಲೆ ನಾವು ಇವತ್ತು ವಿಷಯಗಳನ್ನು ಹೇಳಬೇಕು, ಅವ್ರನ್ನ ನಮ್ಮ ದಾರಿಗೆ ತಂದ್ಕೋಬೇಕು. ಬಲವಂತದಿಂದ ಯಾವತ್ತೂ ಕೂಡ ಯಾವ ಕೆಲಸವೂ ಆಗೋದಿಲ್ಲ. ಆದ ಹಾಗೆ ತೋರಿಸುತ್ತೆ, ನಮಗೆ ಅನಿಸತ್ತೆ, ಆದರೆ ಬಲವಂತದಿಂದ ಯಾವ ಕೆಲಸಗಳು ಸಾಧ್ಯ ಆಗೋದಿಲ್ಲ. ಆ
ಹೊಸ ತಲೆಮಾರನ್ನು ಇಲ್ಲಿ ನಾವು ತರಬಹುದಾಗಿರುವಂಥದ್ದು ಹೇಗೆ? ಯಾರು ಹೇಳಬೇಕಿದನ್ನ? ಹೇಗೆ ಹೇಳಬೇಕು? ಯಾವ ಸಂದರ್ಭದಲ್ಲಿ ಹೇಳಬೇಕು? ಎಲ್ಲಿ ಹೇಳಬೇಕು? ಇದೆಲ್ಲದೂ ದೊಡ್ಡ ಪ್ರಶ್ನೆಗಳೇ. ಯಾರೋ ಒಂದಿಬ್ಬರು ನನ್ನ ಮಾತನ್ನು ಕೇಳ್ತಾರೆ ಅಂತಾದರೆ ಅದರಲ್ಲಿ ನನ್ನ ಹಿರಿತನ ಇದೆ ಅಂತಲ್ಲ. ಬದಲಾಗಿ ಆ ಮಾತಿನ ಹಿಂದ್ಗಡೆ ಒಂದು ತಪಸ್ಸಿದೆ ಅಂತ ಅರ್ಥ. ಮನೆಯಲ್ಲಿ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳಬೇಕು ಅಂತ ಆದರೆ, ಕ್ಷಮಿಸ್ಬಿಡಿ, ಕೆಲವೊಬ್ಬರಿಗೆ ಚುಚ್ಚತ್ತೆ. ಮನೆಯಲ್ಲಿ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳಬೇಕು ಅಂತ ಆದರೆ ಅವರಿಗೆ ನಾವು ಹೇಳೋ ಪಾಠ ಹಿಡಿಸೋದಿಲ್ಲ, ಬದಲಾಗಿ ನಮ್ಮ ನಡತೆಯನ್ನು ನೋಡ್ತಾರೆ. ನಮ್ಮ ನಡತೆಯೇ ಮೇಲ್ಪಂಕ್ತಿ ಆದಾಗ ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು ಅಂತ ಇರೋದಿಲ್ಲ, ಅವರು ಅದನ್ನು ಅನುಸರಿಸ್ತಾರೆ. ಅವರ ವೈಚಾರಿಕ ತೀವ್ರತೆಗೆ ತಕ್ಕಂತೆ ಒಂದಿಷ್ಟು ಪ್ರಶ್ನೆಗಳು ಏಳಬಹುದು ಅಲ್ಲಿ. ಅದಕ್ಕೆ ಉತ್ತರ ಕೊಡೋ ಸಕ್ಷಮತೆ ಕೂಡ ನಮ್ಮಲ್ಲಿ ಬೇಕಾಗತ್ತೆ. ನಾನು ಎಷ್ಟೋ ಕಡೆ ಸುಮ್ಮನೆ ಹೀಗೆ ಚರ್ಚೆ ಮಾಡ್ತಾ ಇದ್ದೆ. ಬದುಕಿನಲ್ಲಿ ಗುರಿ ಏನು? ಬಹುತೇಕ ಜನರಿಗೆ ಬದುಕೇ ಗುರಿ. ಬದುಕಿನಲ್ಲಿ ಗುರಿ ಅಂತ ಅಂದರೆ ಅವರು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತಾರೆ. ಬದುಕೇ ಅವರ ಗುರಿ. ಈ ಥರ ಇದ್ದಾಗ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾರೆ ಅಂತಕ್ಕಂಥ ಭ್ರಮೆ ಇಟ್ಕೊಳ್ಳೋದು ಬೇಡ. ಎಲ್ಲಿ ತನಕ ನಮ್ಮ ಬದುಕಿನಲ್ಲಿ ಬದುಕೇ ಗುರಿಯಾಗಿರುತ್ತೆ, ಅಲ್ಲಿ ತನಕ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾರೆ ಅಂತಕ್ಕಂಥ ಭರವಸೆ ಬೇಡ. ಬದಲಾಗಿ ಬದುಕಿನಲ್ಲಿ ಒಂದು ಗುರಿ ಇದೆ, ಒಂದು ಧ್ಯೇಯ ಇದೆ ಅಂತ ಯಾರು ಬದುಕಿನಲ್ಲಿ ಇರ್ತದೋ ಅಂಥವರು ಮಕ್ಕಳಿಗೆ ಉಪದೇಶವನ್ನು ಮಾಡಬೇಕಾಗಿಲ್ಲ. ಬ್ರಾಹ್ಮಣ್ಯ ನಶಿಸ್ತಾ ಇದೆ. ಹೌದು, ಆಚಾರ ವಿಚಾರಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ನಮ್ಮತನವನ್ನು ನಾವು ನಿಧಾನವಾಗಿ ಕಳ್ಕೊಂಡು ದೂರ ಹೋಗ್ತಾ ಇದ್ದೀವಿ. ಇದ್ದಿದ್ರಲ್ಲೇ ಒಂದು ಚೂರು ಪಾರಿ ಹಿಡ್ಕೊಂಡು ಎಳೆದಾಡ್ತಾ ಇದ್ದೀವಿ ಅಷ್ಟೇ. ಬಹುತೇಕ ಇವತ್ತು ಜಾತಿಯಲ್ಲಿ ಹುಟ್ಟಿದ್ರಿಂದ ಬ್ರಾಹ್ಮಣರು ಅಂತ ಕರೆಸ್ಕೋಬೇಕೆ ಅಥವಾ ನಮ್ಮತನದ ಆಧಾರದ ಮೇಲೆ ನನ್ನನ್ನು ಬ್ರಾಹ್ಮಣ ಅಂತ ಗುರುತಿಸಬೇಕೆ? ಇದೊಂದು ಜಿಜ್ಞಾಸೆಯ ವಿಷಯ. 100ಕ್ಕೆ 99 ಅಲ್ಲ, 1000ಕ್ಕೆ 999 ಅಂತಂದ್ರೂ ತಪ್ಪಿಲ್ಲ, ಅಥವಾ ಅದಕ್ಕಿಂತ ಜಾಸ್ತಿ ಅಂತಂದ್ರೂ ತಪ್ಪಿಲ್ಲ. ಬ್ರಾಹ್ಮಣತ್ವ ಕಳೆದೇ ಹೋಗಿದೆ. ಆಷಾಢಭೂತಿತನಕ್ಕೆ ನಾವು ನಮ್ಮನ್ನು ಬ್ರಾಹ್ಮಣರು ಅಂತ ಕರ್ಕೊತಾ ಇದ್ದೀವಿ ಅಷ್ಟೇ. ಬಹುತೇಕ ಜನ ನಾವು ವೈಶ್ಯರಾಗ್ಬಿಟ್ಟಿದ್ದೀವಿ. ಜಾತಿ ಕುರಿತಂತೆ ನಾನು ಹೇಳುವುದೇನೇ ಇಲ್ಲ. ನಮ್ಮ ಯಾವುದೇ ಶಾಸ್ತ್ರ ಅಥವಾ ನಮ್ಮದು ಯಾವುದೇ ಆಧಾರ ಗ್ರಂಥಗಳಲ್ಲಿ ಜಾತಿಯ ಬಗ್ಗೆ ಹೇಳೇ ಇಲ್ಲ. ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣ ಕರ್ಮ ವಿಭಾಗಶಃ. ಜಾತಿಯ ಬಗ್ಗೆ ಯಾವುದೇ ಗ್ರಂಥಗಳಲ್ಲಿ ಉಲ್ಲೇಖ ಇಲ್ಲ. ನಮ್ಮ ಮಹಾಪುರುಷರ ಬಗ್ಗೆ, ನಮ್ಮ ಗೋತ್ರದ ಪ್ರಮುಖರ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಅವ್ರು ಯಾರು ಎಷ್ಟೋ ಸರಿ ಬ್ರಾಹ್ಮಣರೇ ಆಗಿರುವುದಿಲ್ಲ, ಜಾತಿಯಲ್ಲಿ ಹುಟ್ಟಿದ ಬ್ರಾಹ್ಮಣರು ಆಗಿರುವುದಿಲ್ಲ. ವೇದಗಳನ್ನು ಕಂಡುಕೊಂಡಿರ್ತಕ್ಕಂಥ ಅದೆಷ್ಟೋ ಋಷಿ ಮುನಿಗಳು ಜಾತಿಯಿಂದ ಹುಟ್ಟಿದ ಬ್ರಾಹ್ಮಣರೇ ಅಲ್ಲ. ಅವರ ಕರ್ಮ, ಅವರ ಅನುಷ್ಠಾನ, ಅವರ ತಪಸ್ಸು
ಅವರನ್ನು ಬ್ರಾಹ್ಮಣತ್ವದ ಕಡೆಗೆ ತೆಗೆದುಕೊಂಡು ಹೋಗಿತ್ತು. ಋಗ್ವೇದದಲ್ಲಿ ಐತರೇಯ ಬ್ರಾಹ್ಮಣ ಬರುತ್ತೆ, ಐತರೇಯೋಪನಿಷತ್ತು ಬರುತ್ತೆ. ಐತರೇಯ ಅವನೊಬ್ಬ ಮಾದಿಗರ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ಆದರೆ ಆತ ಬ್ರಾಹ್ಮಣನಾದ. ಹೇಗಾದ? ವಸಿಷ್ಠ ಒಬ್ಬ ವೇಶ್ಯೆಯ ಮಗ. ಆದರೆ ಬ್ರಹ್ಮರ್ಷಿ ಅಂತ ಪದವಿಯನ್ನು ಪಡ್ಕೋಬೇಕಾದ್ರೆ ಎಲ್ಲರೂ ವಸಿಷ್ಠರ ಹತ್ರನೇ ಹೋಗಬೇಕಿತ್ತು. ವಿಶ್ವಾಮಿತ್ರ ಕೂಡ ಕೊನೆಗೆ ಬ್ರಹ್ಮರ್ಷಿ ಅಂತ ಕರೆಸ್ಕೋಬೇಕಾದ್ರೆ ವಸಿಷ್ಠನ ಹತ್ರನೇ ಹೋಗಬೇಕಿತ್ತು. ಆತ ಬ್ರಹ್ಮರ್ಷಿ ಆದ. ಗಾಯತ್ರಿಯನ್ನು ಕೊಟ್ಟಿರ್ತಕ್ಕಂಥ ವಿಶ್ವಾಮಿತ್ರ, ಆತ ಒಬ್ಬ ತನ್ನ ವರ್ಣದಿಂದ ಕ್ಷತ್ರಿಯ. ತಪಸ್ಸಿನ ಪರಿಣಾಮವಾಗಿ ಆತ ಬ್ರಹ್ಮತ್ವವನ್ನು ಪಡೆದ. ಬ್ರಾಹ್ಮಣತ್ವವನ್ನು ಜಾತಿಗೆ ಮೀಸಲಾಗಿಟ್ರೆ, ಜಾತಿಯ ಸಂಕೋಲೆಗಳಲ್ಲಿ ಕೂಡಿಟ್ರೆ ಬಹುತೇಕ ಬ್ರಾಹ್ಮಣ್ಯಕ್ಕೆ ಮಾಡತಕ್ಕಂಥ ಅಪಚಾರ ಆಗತ್ತೆ. ಹೇಳ್ಕೊಂತೀವಿ, ನನ್ನ ಬರ್ತ್ ಸರ್ಟಿಫಿಕೇಟ್ ಹಾಗಿದೆ, ಅದಕ್ಕೋಸ್ಕರ ನಾನು ಹಾಗಿದೆ. ನಾನು ಮೊದಲೇ ಹೇಳಿದೆ, ನನ್ನನ್ನು ಕರೆದಾಗ ನನಗೆ ಬಂದಿರತಕ್ಕಂಥ ಪ್ರಶ್ನೆ ಏನು ಅಂತ. ದಿವಸದಲ್ಲಿ ಒಂದು ಸ್ವಲ್ಪ ಹೊತ್ತು ನಾನು ನನ್ನ ಸಂಪ್ರದಾಯದ ಬಗ್ಗೆ ಯೋಚನೆ ಮಾಡ್ತೀನೋ ಬಿಟ್ಟರೆ ಬಾಕಿ ಬಹುತೇಕ ಹೊತ್ತು ನಾನು ಒಬ್ಬ ವೈಶ್ಯ ವೃತ್ತಿ, ನಾನೊಬ್ಬ ವ್ಯಾಪಾರಿ, ನಾನೊಬ್ಬ ಬಿಸ್ನೆಸ್ ಮ್ಯಾನ್. ನಾನು ಬ್ರಾಹ್ಮಣನಾಗಿ ನಾನು ಯೋಚನೆ ಮಾಡೋದೇ ಇಲ್ಲ. ಸಮಾಜದ ಕೆಲಸ ಮಾಡಬೇಕಾದಾಗ ನಾನೊಬ್ಬ ಶೂದ್ರನೇ ಆಗಿದ್ದೆ. ಶೂದ್ರ ಅಂತಂದರೆ ಎಷ್ಟೋ ಜನರ ತಲೆಯಲ್ಲಿ ಒಂದು ಕ್ಷುಲ್ಲಕ ವಿಚಾರ ಬರುತ್ತೆ. ಪುರುಷ ಸೂಕ್ತದ ಒಂದು ಮಂತ್ರವನ್ನು ಹಿಡ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅದೇ ರೀತಿಯಲ್ಲಿ ನಮ್ಮನ್ನು ನಾವು ಹೋಲಿಕೆಗಳು ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಬ್ರಾಹ್ಮಣ ಅಂತಂದ್ರೆ ಅತ್ಯಂತ ಮೇಲ್ನವನು, ಶೂದ್ರ ಅಂತಂದ್ರೆ ಕೆಳಗನವನು. ಈ ಭ್ರಮೆ ಇದೆಯಲ್ಲ, ಅದೇ ಇವತ್ತಿನ ಗೊಂದಲಗಳಿಗೆ ಕಾರಣ. ಅದೇ ಇವತ್ತಿನ ಗೊಂದಲಗಳಿಗೆ ಕಾರಣ. ಯಾರಿಗೆ ಈ ಸೃಷ್ಟಿಯ ಸಮಸ್ತ ಚೈತನ್ಯವನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಯೋಗ್ಯತೆ ಇದೆ, ಯಾರು ಈ ಸೃಷ್ಟಿಯ ಶಕ್ತಿಯನ್ನು ಅರ್ಥಕೊಂಡಿದ್ದಾರೆ, ಅನುಭವದಲ್ಲಿ ತಂದುಕೊಂಡಿದ್ದಾರೆ, ಮಂತ್ರಗಳಿಂದ ಅಲ್ಲ, ವಿದ್ವತ್ತಿನಿಂದ ಅಲ್ಲ, ಯಾರು ತಮ್ಮ ಅನುಭವಕ್ಕೆ ಮೀರಿದ ಒಂದು ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಅಂಥವನು ಬ್ರಾಹ್ಮಣನಾಗ್ತಾನೆ. ಬಿಟ್ಟರೆ ಕೇವಲ ಬಾಯಿ ಮಾತಿನಲ್ಲಿ ಮಂತ್ರಗಳು, ಅದೆಷ್ಟೋ ಮಂದಿ ಮಂತ್ರಗಳಿರ್ತಾರೆ. ನಾನು ಎಷ್ಟೋ ಸರಿ ಸ್ವಲ್ಪ ಕಟುವಾಗಿ ಹೇಳಿದ್ದಿದೆ, ಕಲಿತಿರ್ತಕ್ಕಂಥ ನಮ್ಮ ಅನೇಕ ವೇದ ವಿದ್ವಾಂಸರು ಕೂಡ ವೈಶ್ಯರೇ. ಯಾಕೆಂತಂದ್ರೆ ಕಲಿತಿರ್ತಕ್ಕಂಥ ವಿದ್ಯೆಯನ್ನು ಮಾರಾಟಕ್ಕಿಟ್ಟಿದ್ದಾರೆ. ನನ್ನ ಮಾತು ಸ್ವಲ್ಪ ತೀಕ್ಷ್ಣ ಅಂತ ಅನಿಸಿದ್ರೆ ಕ್ಷಮಿಸ್ಬಿಡಿ, ಆದರೆ ಇದು ವಾಸ್ತವಿಕತೆ. ನೀವು ಇವತ್ತಲ್ಲ ನಾಳೆ ವಾಸ್ತವಿಕತೆಯನ್ನು ಅಪ್ಕೊಳ್ಳೇಬೇಕು. ಅದಿಲ್ಲ ಅಂತಂದರೆ ನಿಮಗೆ ದಾರಿ ಗೊತ್ತಾಗೋದಿಲ್ಲ. ಮುಂದೆ ಸರಿಯಾದಂಥ ದಾರಿಯಲ್ಲಿ ಹೋಗಬೇಕು ಅಂತ ಇದ್ದರೆ ಇವತ್ತಿನ ನಮ್ಮ ನಿಲುವು ಮತ್ತು ನಮ್ಮ ಯೋಜನೆ ಇದು ಸ್ಪಷ್ಟವಾಗಿರಬೇಕು. ಇಲ್ಲ ಅಂತಂದರೆ ದಾರಿ ಕಾಣೋದಿಲ್ಲ. ಯಾರು ಸೇವೆ ಮಾಡ್ತಾರೆ, ಅದು ಬೇರೆ ಕಂಪನಿಗಳಲ್ಲಿ ಹೋಗಿ ಕೆಲಸ ಮಾಡಿರಬಹುದು ಅಥವಾ ಮತ್ತೆಲ್ಲಿಯೋ, ಯಾರು ಸೇವೆ ಮಾಡ್ತಾರೆ ನಿಷ್ಕಾಮ ಕರ್ಮದಿಂದ ಸೇವೆ ಮಾಡ್ತಾರೆ, ಏನನ್ನೂ ಅಪೇಕ್ಷೆ ಪಡದೇನೆ ಸೇವೆ ಮಾಡ್ತಾರೆ, ಕರ್ಮಯೋಗಿಗಳಾಗಿ ಯಾರು ಸೇವೆ ಮಾಡ್ತಾರೆ ಅಂಥವನು ಶೂದ್ರ ಅಂದ್ಕೊಳ್ಳಿಕ್ಕೆ ಅವನಿಗೆ ಯೋಗ್ಯತೆ ಬರುತ್ತೆ. ಇವತ್ತಿನ ದಿವಸದಲ್ಲಿ ನಮ್ಮ ಅದೆಷ್ಟೋ ಯುವಕ ಯುವತಿಯರಿಗೆ ಶೂದ್ರ ಅಂತ ಕರೆಸ್ಕೊಳ್ಳಿಕ್ಕೂ ಯೋಗ್ಯತೆ ಇಲ್ಲ. ಯಾಕೆಂತಂದ್ರೆ ಅಪೇಕ್ಷೆ ಪಡ್ತಾ ಇದ್ದಾರೆ. ಒಬ್ಬ ಕರ್ಮಯೋಗಿ ತಾನು ಶೂದ್ರ ಅಂತ ಹೆಮ್ಮೆಯಿಂದ ಕರ್ಕೋಬಹುದು. ನನಗೇನು ಗೊತ್ತಿಲ್ಲ, ನನಗೆ ಬ್ರಹ್ಮ ಗೊತ್ತಿಲ್ಲ, ನನಗೆ ವಿಚಾರ ಗೊತ್ತಿಲ್ಲ, ಆಚಾರ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನನಗೆ ಸೇವೆ ಮಾಡ್ತಕ್ಕಂಥದ್ದು ಮಾತ್ರ ಗೊತ್ತು. ಕರ್ಮಣ್ಯೇವಾಧಿಕಾರಾಸ್ತೆ ಮಾ ಫಲೇಶು ಕದಾಚನ, ಇಷ್ಟು ಮಾತ್ರ ತನಗೆ ಗೊತ್ತಿದೆ ಅಂತಂದ್ರೆ
ಅವನೊಬ್ಬ ಶೂದ್ರ ಅಂತ ಕರೆಸ್ಕೊಳ್ಳಿಕ್ಕೆ ಅವನಿಗೆ ಯೋಗ್ಯತೆ ಇದೆ. ಅದು ಕೂಡ ಒಂದು ಯೋಗ್ಯತೆಯ ಸ್ಥಾನ, ಅದು ಒಂದು ಯೋಗ್ಯತೆಯ ಸ್ಥಾನ. ಸ್ವಂತಕ್ಕೆ ಸರ್ವಸ್ವ, ಸಮಾಜಕ್ಕೆ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ನಾನು ದುಡಿದಿದ್ದು ನನ್ನ ಹೊಟ್ಟೆಪಾಡಿಗೆ, ಆದರೆ ಬಹುತೇಕ ಎಲ್ಲದೂ ಸಮಾಜಕ್ಕೆ ಅಂತಕ್ಕಂಥ ಒಂದು ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥವನು, ಆ ದುಡಿಮೆ ಮಾಡ್ತಕ್ಕಂಥವನು ಒಬ್ಬ ವೈಶ್ಯ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ಅದೆಷ್ಟೋ ಸರಿ ನಮ್ಮನ್ನು ನಾವು ಅವಲೋಕನ ಮಾಡ್ಕೋಬೇಕಾಗತ್ತೆ. ನಾನು ವೈಶ್ಯನೋ, ನಾನು ಶೂದ್ರನೋ, ನಾನು ಕ್ಷತ್ರಿಯನೋ, ನಾನು ಬ್ರಾಹ್ಮಣನೋ? ಬ್ರಾಹ್ಮಣತ್ವ ಇದೊಂದು ಅರ್ಹತೆ, ಇದೊಂದು ಯೋಗ್ಯತೆ, ಇದೊಂದು ಜಾತಿ ಅಲ್ಲ. ಯಾರಾದರೂ ಇದನ್ನು ಜಾತಿ ಅಂತ ಪರಿಗಣಿಸಿದ್ದಿದ್ರೆ ಅದು ಬಹುತೇಕ ಅವರ ಮೂರ್ಖತನ. ಅದಕ್ಕಿಂತ ಮೇಲ್ಗಡೆ ಯೋಚನೆ ಮಾಡಲಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಅಂತ ಅರ್ಥ. ಜಾತಿಯಿಂದ ಹೊರಗಡೆ ಬಂದು ಯೋಚನೆ ಮಾಡಲಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಅಂತ ಅರ್ಥ. ಬ್ರಾಹ್ಮಣತ್ವ ಅದೊಂದು ಯೋಗ್ಯತೆ, ಅದೊಂದು ಆದರ್ಶ. ಸಮಷ್ಟ ಸೃಷ್ಟಿಯ ಚೈತನ್ಯವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ, ಅನುಭವಕ್ಕೆ ತಂದುಕೊಳ್ತಕ್ಕಂಥ, ಅದರೊಂದಿಗೆ ಬದುಕ್ತಕ್ಕಂಥ, ಅದೇ ಆಗಿ ಬದುಕ್ತಕ್ಕಂಥ ಒಂದು ವಿಶಿಷ್ಟ ಸ್ಥಿತಿ ಬ್ರಾಹ್ಮಣತ್ವ. ಸ್ವಲ್ಪ ಎದೆ ಮುಟ್ಟಿ ನೋಡಿಕೊಂಡ್ರೆ ಗೊತ್ತಾಗತ್ತೆ ನಾವು ಎಷ್ಟರ ಮಟ್ಟಿನ ಬ್ರಾಹ್ಮಣರು ಅಂತ. ನಾವು ನಿಜವಾದಂತಹ ಬ್ರಾಹ್ಮಣರೋ, ವೈಶ್ಯ ಬ್ರಾಹ್ಮಣರೋ, ಕ್ಷತ್ರಿಯ ಬ್ರಾಹ್ಮಣರೋ ಅಥವಾ ಶೂದ್ರ ಬ್ರಾಹ್ಮಣರೋ ಅನ್ನುವಂಥದ್ದನ್ನು ನಮಗೆ ನಾವು ಪ್ರಶ್ನೆ ಕೇಳ್ಕೋಬೇಕು. ಭಗವಂತನ ದರ್ಶನ ಆಗ್ತಕ್ಕಂಥದ್ದು ಎಲ್ಲದೂ ಖಾಲಿಯಾದಾಗಲೇ. ಮನಸ್ಸಿನಲ್ಲಿ ಏನೋ ಒಂದು, ಇತ್ತೀಚೆಗೆ ತಾನೇ ಪದ್ಯಾಣದಲ್ಲಿ ಒಂದು ಮಾತನ್ನು ಹೇಳಿದ್ದೆ. ದೇವಸ್ಥಾನಗಳಿಗೆ ಹೋಗ್ತೀವಿ, ದೇವಸ್ಥಾನಗಳಲ್ಲಿ ಕೈ ಮುಗಿತೀವಿ, ಬರ್ತೀವಿ, ಅದು ಕೊಡು, ಇದು ಕೊಡು, ಹಾಂಗೆ ಕೊಡು, ಹಿಂಗೆ ಮಾಡು, ನಂಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ ಅಂತ 108 ಭಗವಂತನ ಹತ್ರ ಅವನಿಗೆ ಕೇಳ್ತಾನೋ ಇಲ್ಲೋ ಗೊತ್ತಿಲ್ಲ. ಅವನು ಕೇಳೋದಿಲ್ಲ, ಯಾಕಂದ್ರೆ ಅವನೊಬ್ಬ ಗುಮಾಸ್ತ ಅಲ್ಲ. ನಾವು ಹೇಳಿದ್ದನ್ನೆಲ್ಲ ಕೇಳಿ ನನಗೆ ಬೇಕಾದ ವರ ಕೊಡಲಿಕ್ಕೆ ಅವನೊಬ್ಬ ಗುಮಾಸ್ತ ಅಲ್ಲ. ಅಲ್ಲಿ ಹೋಗಿ ಇದೆಲ್ಲದನ್ನೂ ಹೇಳ್ಕಂತೀವಿ, ಬರಬೇಕಾದ್ರೆ ಏನೋ ನಾನು ಹೇಳ್ಕೊಂಬಿಟ್ಟಿದ್ದೀನಿ ಅಂತ ಅನಿಸ್ಬಿಡತ್ತೆ. ದೇವರು ಎಲ್ಲದೂ ಕೊಟ್ಬಿಡ್ತಾನೆ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ನಾವು ಇಡ್ತೀವಿ. ಆದರೆ ಆಗೋದು ಎಂಥದೂ ಆಗೋದಿಲ್ಲ, ಭಗವಂತನೂ ಸಿಗುವುದಿಲ್ಲ. ಆಮೇಲೆ ಕೊನೆಯಲ್ಲಿ ಪ್ರಶ್ನೆ, ನಾನು ಎಷ್ಟು ಪೂಜೆ ಮಾಡಿಸಿದೆ ಮಾರಾಯರೆ, ನಾನು ಎಷ್ಟು ದೇವಸ್ಥಾನಗಳಿಗೆ ಹೋದೆ, ಎಷ್ಟು ತೀರ್ಥಯಾತ್ರೆ ಮಾಡಿದೆ, ಆದರೂ ಕೂಡ ನನಗೆ ಎಂಥದ್ದು ಆಗಲಿಲ್ಲ ಮಾರ್ಯಾರೆ. ದೇವರು ನಿಮ್ಮ ಗುಲಾಮ ಅಲ್ಲ. ನೀವು ಹೇಳಿದ ಕೆಲಸವನ್ನು ಮಾಡಿಕೊಡ್ತಕ್ಕಂಥ ನಿಮ್ಮ ಮನೆ ಕೆಲಸದವನು ದೇವರು ಅಲ್ಲ. ಆ ದೇವಸ್ಥಾನಕ್ಕೆ ಹೋಗಿ, ಮಠಗಳಿಗೆ ಹೋಗಿ, ಏನನ್ನೂ ಬೇಡಬೇಡಿ, ಖಾಲಿಯಾಗಿ ಬನ್ನಿ. ಹೋಗಬೇಕಾದ್ರೆ ಖಾಲಿಯಾಗಿ ಹೋಗಿ, ಏನನ್ನು ಇಟ್ಕೊಳ್ದೆ ಸಂಪೂರ್ಣ ಖಾಲಿಯಾಗಿ ಹೋಗಿ. ಆ ಭಗವಂತ ನಿಮಗೆ ಅರಿವಿಲ್ಲದ ಹಾಗೆ ನಿಮ್ಮನ್ನು ತುಂಬಿ ಕಳಿಸ್ತಾನೆ. ರುದ್ರದಲ್ಲಿ ಒಂದು ಶ್ಲೋಕ ಇದೆ, ಎಷ್ಟೋ ಸರಿ ನೆನಪಾಗತ್ತೆ ಅದು. ಅದ್ಯವೋ ಚರಥಿವಕ್ತ ಪ್ರಥಮೋ ದೈವ್ಯೋಭಿಷಕ್ಕ ಹಿಂಗುಶ್ಚ ಸರ್ವಾನ್ ಜಂಭಯನ್ ಸರ್ವ ಆಶ್ಚಯಾತು ಧಾನ್ಯ ಅಂತ. ನನ್ನನ್ನು ಹುಟ್ಟಿಸಿರ್ತಕ್ಕಂಥ ಭಗವಂತನಿಗೆ ನನ್ನ ಅಪೇಕ್ಷೆಗಳು, ಐಹಿಕ ಅಪೇಕ್ಷೆಗಳು ಗೊತ್ತಿಲ್ವ? ಹಾಗಿದ್ರೆ ಅವನ ಹತ್ರ ಹೇಳುವುದೆಂತ ಇದೆ? ಮತ್ತೆ ಅವನಿಗೆ ಗೊತ್ತಿದೆ ಅಂತ ಆದಾಗ ನಾನು ಹೇಳಬೇಕಾದಂಥ ಅಗತ್ಯ ಏನಿದೆ? ಭಗವಂತನ ಹತ್ರ ಹೋಗಬೇಕು, ಭಗವಂತನ ಜೊತೆ ಮಾತಾಡಬೇಕು, ಭಗವಂತನ ಹತ್ರ ಏನಾದರೂ ಆ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಅಂದರೆ ಸಂಪೂರ್ಣವಾಗಿ ಖಾಲಿಯಾಗಿ ಹೋಗಿ. ಅದೆಷ್ಟೋ ಕಡೆ ನಿಮ್ಮ ಅನುಭವಕ್ಕೆ ಬಂದಿರಬಹುದು.
ಒಳ್ಳೊಳ್ಳೆ ದೇವಸ್ಥಾನಗಳನ್ನು ಹೇಗೆ ಕಟ್ಟಿರ್ತಾರೆ, ಇವತ್ತು ಎಲ್ಲ ಕಡೆ ದೇವಸ್ಥಾನಗಳನ್ನು ಕಟ್ಟಿರ್ತಾರೆ. ಕನಸು ಬಿದ್ದರೂ ಮತ್ತೊಂದು ಅಲ್ಲಿ ದೇವಸ್ಥಾನಗಳು ನಿರ್ಮಾಣ ಆಗ್ಬಿಡ್ತವೆ. ಯಾರಿಗೂ ಒಂದು ಕನಸು ಬಿತ್ತು ಅಂತ ಅಲ್ಲೊಂದು ದೇವಸ್ಥಾನ ಕಟ್ಟಿಸೋದು. ಒಳ್ಳೆಯ ದೇವಸ್ಥಾನಗಳಿಗೆ, ನಮ್ಮ ಶಕ್ತಿ ಪೀಠಗಳಿಗೆ ಹೋದಾಗ, ನಮ್ಮ ಜ್ಯೋತಿರ್ಲಿಂಗಗಳಿಗೆ ಹೋದಾಗ, ಅನೇಕ ತೀರ್ಥಕ್ಷೇತ್ರಗಳಿಗೆ ಹೋದಾಗ ನೀವು ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನಗಳಿಗೆ ನಿಮಗೆ ಏನು ಕೇಳ್ಕೋಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಒಂದು ರೀತಿ ಕನ್ಫ್ಯೂಸ್ ಆಗ್ಬಿಡ್ತೀರಿ. ಅಲ್ಲಿ ಹೋಗಿ ಕೈ ಮುಗಿದು ನಿಂತ್ಕೊಂಡ್ಬಿಡ್ತೀರಿ ನೀವು, ಅಷ್ಟೇ. ಹೌದು ತಾನೇ? ಇದು ಎಷ್ಟೋ ಜನರಿಗೆ ಅನುಭವ ಆಗಿದೆಯಾ? ಅದು ನಿಜವಾದಂತಹ ದೇವಸ್ಥಾನ. ನಮ್ಮ ಪೂರ್ವಜರು ಸುಮ್ಮನೆ ದೇವಸ್ಥಾನಗಳನ್ನು ಕಟ್ಟಿಲ್ಲ. ಎಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ್ಯೂಟ್ರಲ್ ಆಗಿರುತ್ತೆ ಅಲ್ಲಿ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ಅದಕ್ಕೆ ವಾಸ್ತು ಅಂತ ಕರೀತಾರೆ. ಎಲ್ಲಿ ಶಕ್ತಿಯ ಹರಿವು ಅತ್ಯಂತ ಪ್ರಖರವಾಗಿರುತ್ತೆ ಆ ಜಾಗಗಳನ್ನು ಅವರು ಗುರುತಿಸಿದ್ರು, ಅಲ್ಲಿ ದೇವಸ್ಥಾನಗಳನ್ನು ಕಟ್ಟಿದ್ರು. ಎಲ್ಲೆಲ್ಲೋ ಜಾಗ ಇದೆ ಅಂತ ದೇವಸ್ಥಾನಗಳನ್ನು ಕಟ್ಟಿಲ್ಲ. ಎಲ್ಲೆಲ್ಲೋ ಜಾಗ ಇದೆ ಅಂತ ದೇವಸ್ಥಾನವನ್ನು ಕಟ್ಟಿಲ್ಲ. ನನಗೆ ದುಡ್ಡಿದೆ ಅಂತ ಅಹಂಕಾರದಲ್ಲಿ ದೇವಸ್ಥಾನವನ್ನು ಕಟ್ಟಿಸಿಲ್ಲ. ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ, ಕೆಲವೊಂದು ಸ್ಥಾನಗಳಿಗೆ ಹೋದಾಗ, ಕೆಲವೊಂದು ಮಹಾಪುರುಷರ ಸನ್ನಿಧಾನದಲ್ಲಿ ಹೋದಾಗ ಮನಸ್ಸು ಮೌನ ಆಗಿಬಿಡುತ್ತೆ. ಯಾವ ಅಪೇಕ್ಷೆಗಳು ಅಲ್ಲಿದ್ದಾಗ, ಮದುವೆ ನಿಕ್ಕಿ ಇಡ್ಲಿಕ್ಕೆ ಹೋದಾಗ ನನಗೆ ವಾರದಲ್ಲಿ 2 ದಿವಸ ನೀ ಫ್ರೀ ಕೊಡಬೇಕು, ನಿನ್ನ ಕೆಲಸ ಅಂತ ಅನ್ಕೋಬಾರ್ದು. ಒಂದು ದಿವಸ ನನ್ನನ್ನು ನೀನು ಪಾರ್ಟಿಗೆ ಕರ್ಕೊಂಡು ಹೋಗಬೇಕು, ಒಂದು ದಿವಸ ನಾನು ಪಾರ್ಟಿಗೆ ಹೋಗ್ತೀನಿ, ನೀ ಎಲ್ಲಿ ಹೋಗ್ತಿದ್ದೀನಿ ಅಂತ ಕೇಳಬಾರ್ದು. ಅದಕ್ಕೆ ಒಪ್ಪಿಗೆ ಇದ್ದರೆ ನಾನು ಮದುವೆಗೆ ಒಪ್ಕೊತೀನಿ ಅಂತ. ಎಂಥ ಒಂದು ಇದು ಅಲ್ವಾ? ಆ ಹೆಣ್ಮಗಳು ಸರಿ ಇಲ್ಲ. ಇದೇ ಪ್ರಶ್ನೆಯನ್ನು ಗಂಡು ಹುಡುಗ ಕೇಳಿದ್ದಿದ್ರೆ, ನಾನು ವಾರದಲ್ಲಿ ಬೇರೆ ಕಡೆ 2 ದಿವಸ ಹೋಗ್ತೀನಿ, ಒಂದು ದಿವಸ ನಾನು ಹೋಗ್ತೀನಿ ನಿನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಒಂದು ದಿವಸ ನಾನು ಎಲ್ಲಿ ಬೇಕಾದರೂ ಹೋಗಿ ಪಾರ್ಟಿ ಮಾಡ್ತೀನಿ ಅಂತ ಗಂಡಸು ಕೇಳಿದ್ದಿದ್ರೆ ಅದು ಸರಿನಾ? ಅದು ಸರಿನಾ? ನಮ್ಮ ಮೂಗಿನ ನೇರಕ್ಕೆ ತಕ್ಕಂತೆ ವ್ಯಾಖ್ಯಾನ ಮಾಡ್ತಕ್ಕಂಥ ಒಂದು ದೌರ್ಭಾಗ್ಯ ನಮಗೆ ಬಂದ್ಬಿಟ್ಟಿದೆಯಲ್ಲ ಸ್ವಾಮಿ. ನಮ್ಮ ಮೂಗಿನ ನೇರಕ್ಕೆ ನಮ್ಮ ಸಂಸ್ಕಾರವನ್ನು ಅಳತೆ ಮಾಡ್ತಕ್ಕಂಥ ಯೋಗ್ಯತೆ ನಮಗೆ ಬಂದ್ಬಿಟ್ಟಿದೆಯಲ್ಲ. ಶಭಾಷ್ ಅಂತ ಹೇಳಬೇಕು, ತಲೆಗೆ ಚಚ್ಕೋಬೇಕು. ಸಂಸ್ಕಾರ ಎಲ್ಲಿಂದ ಶುರುವಾಗಬೇಕು? ಸಂಸ್ಕಾರ ಯಾವತ್ತೂ ಮನೆಯಿಂದನೇ ಶುರುವಾಗ್ತಕ್ಕಂಥದ್ದು. ಇದು ಯಾವುದೇ ಸಂಸ್ಥೆಗಳಿಂದ ಸಿಗೋದಿಲ್ಲ, ಮಠ ಮಂದಿರಗಳಲ್ಲಿ ಸಿಗೋದಿಲ್ಲ, ಯಾವುದೇ ಶಿಕ್ಷಣ ಸಂಸ್ಥೆಗಳಿಂದ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಸಂಸ್ಕಾರ ಮನೆಯಿಂದಲೇ ಪ್ರಾರಂಭ ಆಗಬೇಕು. ಸಂಸ್ಕಾರ ಪಾಠ ಮಾಡೋದ್ರಿಂದ ಆಗಲ್ಲ. ಮಗನೇ ಹಾಂಗೆ ಮಾಡು, ಹಿಂಗೆ ಮಾಡು, ಅಷ್ಟು ಜಪ ಮಾಡು, ಈ ಸಂಧ್ಯಾ ವಂದನೆ ಮಾಡು, ಪೂಜೆ ಮಾಡು, ಆ ಕೆಲಸ ಮಾಡು. ನನ್ನನ್ನು ನೋಡಿ ಕಲಿಬೇಕು ನನ್ನ ಮಕ್ಕಳು, ನನ್ನನ್ನು ನೋಡಿ ಕಲಿಬೇಕು. ಆ ಯೋಗ್ಯತೆಯನ್ನು ಅಪ್ಪ ಅಮ್ಮಂದರು ಗಳಿಸ್ಕೊಂಡಿದ್ದಿದ್ರೆ ಖಂಡಿತವಾಗಿ ಅವರು ಧನ್ಯರು, ಅವರ ಕುಟುಂಬ ಕೂಡ ಧನ್ಯ. ನನ್ನ ಮಾತು ಹೊರಟಾದರೆ ಬೈಕೊಂಬಿಡಿ, ತೊಂದರೆ ಇಲ್ಲ. ಯಾಕೆಂದ್ರೆ ಸತ್ಯ ಹೊರಟಾಗಿರತ್ತೆ. ಬೈಕೊಂಬಿಡಿ, ತೊಂದರೆ ಇಲ್ಲ. ನನ್ನ ಮಕ್ಕಳಿಗೆ ನಾನೇ ಆದರ್ಶ ಹೇಳ್ತಕ್ಕಂಥ ಯೋಗ್ಯತೆ ಅಪ್ಪ ಅಮ್ಮಂದರಲ್ಲಿ ಇದ್ದರೆ ಖಂಡಿತವಾಗಿ ಆ ಮನೆಗೆ ಬೇರೆ ಯಾವ ಗುರುವೂ ಬೇಕಾಗಿಲ್ಲ, ಯಾವ ಗುರುವೂ ಬೇಕಾಗಿಲ್ಲ. ಆ ಮಕ್ಕಳು ನಮ್ಮ ದಾರಿಯಲ್ಲಿಯೇ ಬರ್ತಾರೆ, ಅವರೇ ಆದರ್ಶ ಆಗ್ತಾರೆ. ಅಪ್ಪನಿಗಿಂತ ಮಗ ಆದರ್ಶ ಆಗ್ತಾನೆ. ಸಂಸ್ಕಾರವನ್ನು ಕೊಡಬೇಕಾದ್ರೆ ಆ ಯೋಗ್ಯತೆ ಬೇಕು. ಅದು ಪಾಠದಿಂದ ಅಲ್ಲ, ಮೇಲ್ಪಂಕ್ತಿಯಿಂದ, ಆದರ್ಶದಿಂದ. ಯಾವ ವಿಷಯದಲ್ಲಿ ನಮ್ಮ ಮಕ್ಕಳಿಗೆ ಸಂಸ್ಕಾರ ಬೇಕು ಅಂತ ನಮಗೆ ಅನಿಸ್ತದೋ ಆ ಯೋಗ್ಯತೆ ನಮಗಿದೆಯಾ ಯೋಚನೆ ಮಾಡೋಣ. ಆ ಯೋಗ್ಯತೆ ನಮಗಿದೆಯಾ ಅಂತ ಯೋಚನೆ ಮಾಡೋಣ. ಇಷ್ಟು ಮಾತ್ರ ಹೇಳಬಲ್ಲೆ, ಅನಂತಕುಮಾರ್ ಹೆಗಡೆ ಸುಮ್ಮನೆ ಶಬ್ದಗಳನ್ನು ಮಾತಾಡೋದಿಲ್ಲ.
ಇತ್ತೀಚೆಗೆ ತಾನೇ ನನ್ನ ಮಗ ಅಕ್ಷರಲಕ್ಷ ಗಾಯತ್ರಿ ಮಾಡ್ತೀನಿ ಅಂತ ಅಂದ. ಅವನು ಸಿಂಗಾಪುರದಲ್ಲಿ ಓದ್ತಾ ಇದ್ದಾನೆ. ಅಕ್ಷರಲಕ್ಷ ಗಾಯತ್ರಿ ಮಾಡ್ತೀನಿ ನಾಪ ಅಂತ ಅಂದ. ನಾ ಹೇಳಿದೆ, ಇದು ಆಗುದಿಲ್ಲ, ನೀ ಸುಮ್ಮನೆ ಕಷ್ಟಪಡಬೇಡ, ಎಜುಕೇಷನ್ ಮುಗಿಸ್ಕೊಂಡು ಬಂದು ನೀ ಅಕ್ಷರಲಕ್ಷ ಗಾಯತ್ರಿ ಮಾಡು ಅಂತ. ಆಯಿತು, ಒಂದು 2-3 ವರ್ಷ ಆಯಿತು, ಕಂಟಿನ್ಯೂ ಮಾಡ್ತಾ ಇದ್ದಾನೆ, ಲಕ್ಷಾಂತರ ಗಾಯತ್ರಿ ಮಾಡ್ತಾ ಇದ್ದಾನೆ. ಅವನಿಗೆ ಅಕ್ಷರಲಕ್ಷ ಗಾಯತ್ರಿ ಮಾಡಬೇಕು ಅಂತ ನಾನು ಹೇಳಿದ್ರು ಕೇಳಿಲ್ಲ, ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ. ನಾನೇನು ಒಂದೇ ದಿವಸ ಕೂತ್ಕೊಂಡು ಮಾಡೋದಿಲ್ಲ, ದಿವಸ ಇಷ್ಟಿಷ್ಟಂತೆ ಮಾಡ್ತೀನಿ, ಆದರೆ ಮಾಡಬೇಕು ನಾನು. ಅವನಿಗೆ ನಾನು ಮಾಡು ಅಂತ ಹೇಳಿಲ್ಲ, ಖಂಡಿತವಾಗಿ ನಾನು ಹೇಳಿಲ್ಲ. ಯಾರ ಹತ್ರ ಉಪದೇಶವನ್ನು ಕೂಡ ಕೊಡಿಸಿಲ್ಲ. ಮಕ್ಕಳು ನಮ್ಮನ್ನು ನೋಡಿ ಕಲಿತಾವೆ ಕಣ್ರಿ, ಮಕ್ಕಳು ನಮ್ಮನ್ನು ನೋಡಿ ಕಲಿತಾವೆ, ನಾವು ಹೇಳಿದ್ದನ್ನು ಕೇಳಿ ಕಲಿಯೋದಿಲ್ಲ. ಶಿಕ್ಷಣ ಸಂಸ್ಥೆಗಳಲ್ಲಿ ಮಾಡಿರ್ತಕ್ಕಂಥ ಪಾಠ ಅದು ಕೆಲವೇ ಕ್ಷಣಗಳು. ಆ ಸರ್ಟಿಫಿಕೇಟ್ ಗಳಿಸ್ಕೊಳ್ಳಿಕ್ಕೋಸ್ಕರ ನೀ ಏನು ಓದಿದ್ದೆ ಅಂತ ಕೇಳಿದ್ರೆ ಅವನ ತಲೆಯಲ್ಲಿ ನೆನಪಿರೋದಿಲ್ಲ. ಆದರೆ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಸಂಸ್ಕಾರ ಆ ಮನುಷ್ಯ ಒಳ್ಳೆಯವನೋ ಕೆಟ್ಟವನೋ ಅನ್ನೋದನ್ನು ಸಮಾಜದಲ್ಲಿ ಸಾಬೀತು ಮಾಡುತ್ತೆ. ಒಬ್ಬ ಒಳ್ಳೆ ಮನುಷ್ಯ, ಒಬ್ಬ ಬದ್ಮಾಶ್ ಮನುಷ್ಯ, ಇದು ದೃಢೀಕರಣ ಆಗ್ತಕ್ಕಂಥದ್ದು ನನಗೆ ವಿಶ್ವವಿದ್ಯಾಲಯದ ಸರ್ಟಿಫಿಕೇಟ್ನಿಂದ ಅಲ್ಲ, ಬದಲಾಗಿ ಮನೆಯಿಂದ ಸಿಕ್ಕ ಸಂಸ್ಕಾರದಿಂದ. ಮನೆಯಲ್ಲಿ ಸಂಸ್ಕಾರವನ್ನು ಹೇಗೆ ಕೊಡ್ತೀವಿ? ಎಷ್ಟೋ ಸರಿ ನಮ್ಮ ಅಪ್ಪ ಅಮ್ಮಂದರಿಗೆ ಎಷ್ಟೊಂದು ದೊಡ್ಡ ಸೀರಿಯಸ್ ಆಗಿರ್ತಾರೆ ಅಂತಂದರೆ ಮನೆಯಲ್ಲಿ ಎಲ್ಲ ದೇವರ ಕಾರ್ಯ ನಾವೇ ಮಾಡಬೇಕು ಅಂತ ಮಕ್ಕಳನ್ನು ಕುಂಡ್ರಿಸಿ ಮಾಡಿಸೋದಿಲ್ಲ. ನಾವು ಮಾಡದಿದ್ರೂ ಪರವಾಗಿಲ್ಲ, ನನ್ನ ಮಗಳು ಮಾಡಬೇಕು, ನಾನು ಮಾಡದಿದ್ರೂ ಪರವಾಗಿಲ್ಲ, ನನ್ನ ಮಗ ಮಾಡಬೇಕು, ವರ್ಷಕ್ಕೊಮ್ಮೆ ಸತ್ಯಗಣಪತಿ ಕಥೆ ಮಾಡಬೇಕು, ಅವನು ಸುದರ್ಶನ ಹವನ ಮಾಡಬೇಕು, ಅವನು ಸತ್ಯನಾರಾಯಣ ಕಥೆ ಮಾಡಬೇಕು, ಅವನು ವಿಷ್ಣು ಸಹಸ್ರನಾಮ ಮಾಡಬೇಕು, ಅವನು ಕೈಲಾಸ ಯಂತ್ರದ ಪೂಜೆ ಮಾಡಬೇಕು, ಅವನು ರುದ್ರಾನುಷ್ಠಾನ ಮಾಡಬೇಕು. ಹಾಗಲ್ಲ, ಮನೆಯಲ್ಲಿ ಯಜಮಾಂತಿಕೆ ಹೋದರೆ ಅದಕ್ಕೋಸ್ಕರ ಪೂಜೆ ಮಾಡಬೇಕಾದ್ರೆ ನಾನೇ ಬಂದು ಕೂತ್ಕೊಂಡ್ಬಿಡ್ತೀನಿ, ಹೋಮ ಮಾಡಬೇಕಾದ್ರೆ ನಾನೇ ಧ್ವರ್ಯು. ಮಕ್ಕಳಿಗೆ ನಿಂಗೆ ಗೊತ್ತಾಗ್ತಿಲ್ಲ, ಸುಮ್ಗಿರ, ನೀ ನೋಡ್ಕ, ಮುಂದಿನ ದಿವಸ ಮಾಡ್ಲಕ್ಕಡ. ತಪ್ಪೋ ಸರಿನೋ ಅವ್ರ ಕೈನಲ್ಲಿ ಮಾಡಿಸಿದೀವ, ಅವರನ್ನು ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಕಳಿಸಿದೀವ, ವಾರದಲ್ಲಿ 2 ದಿವಸ ದೇವಸ್ಥಾನಕ್ಕೆ ಕಳಿಸಿದೀವ, ಊರಲ್ಲಿರೋ ಕಾರ್ಯಕ್ರಮಕ್ಕೆ, ದೇವಸ್ಥಾನದ ಕಾರ್ಯಕ್ರಮಕ್ಕೆ ಕಳಿಸಿದೀವ, ಕಾರ್ತಿಕದಲ್ಲಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಬಾ ಅಂತ ಕಳಿಸಿದೀವ. ನನ್ನ ಮಕ್ಕಳನ್ನು ನಾನು ಹಾರ್ಡ್ ಡಿಸ್ಕ್ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಅದೆಲ್ಲ ಬೇಡ. ಅವರು ಇಂಜಿನಿಯರ್ ಆಗಬೇಕು, ಇನ್ನು ಜೀನಿಯಸ್ ಪ್ಲಸ್. ನಮಗೆ ಇಲ್ಲದೆ ಇರತಕ್ಕಂಥ ಸಂಸ್ಕಾರ ಮಕ್ಕಳಿಂದ ಹೇಗ್ರಿ ಯೋಚನೆ ಮಾಡ್ತೀವಿ? ನನ್ನ ಮಗ ದೊಡ್ಡ ಬಂಗಲೆ ಕಟ್ಟಬೇಕು, ಕಾರ್ ಕಟ್ಟಬೇಕು, ಇದನ್ನು ಯೋಚನೆ ಮಾಡ್ತಾರೆ ಬಿಟ್ಟರೆ ಅದರ ಹೊರತಾಗಿ ನನ್ನ ಮಗ ನನ್ನ ಸಂಪ್ರದಾಯಕ್ಕೆ ತಕ್ಕಂತೆ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಯೋಗ್ಯತೆ ಇದೆಯಾ, ಅವನಿಗೆ ಆ ಯೋಗ್ಯತೆ ಬೇಕು ಅಂತಂದರೆ ನಾನೇ ಕೊಡಬೇಕು. ಗಾಯತ್ರಿ ಮಂತ್ರವನ್ನು ಅಪ್ಪನೇ ಕೊಡಬೇಕಾಗತ್ತೆ, ಉಪದೇಶವನ್ನು, ಅಲ್ವಾ ಭಟ್ರೆ? ನನ್ನ ಉಪನಯನ ಆದದ್ದು ಸ್ವರ್ಣವಲ್ಲಿ ಮಠದಲ್ಲಿ. ಗಾಯತ್ರಿಯನ್ನು ಅಪ್ಪನೇ ಕೊಡಬೇಕು, ಆಮೇಲೆ ಪಂಚಾಕ್ಷರಿ ಮತ್ತು ಅಷ್ಟಾಕ್ಷರಿಯನ್ನು ಗುರುಗಳು ಕೊಟ್ಟಾರು. ಈ ಉದ್ಘಾಟಕರನ್ನ ಯಾಕಾರು ಕರೆಸಿದ್ವೋ? ರಪ್ ಅಂತ ಹೊಡೆದು ಹೋಗ್ಬಿಡ್ತಾರೆ ಇವರು. ಸ್ವಾಮಿ, ನಮ್ಮ ಸಮಾಜ ಬದಲಾಗಬೇಕು ಅಂತಂದ್ರೆ ಇದೇ ಧ್ವನಿಯಲ್ಲೇ ಬದಲಾಗಬೇಕು, ನನ್ನಿಂದಲೇ ಬದಲಾವಣೆ ಆಗಬೇಕು. ಜಗತ್ತಿಂದ ಬದಲಾವಣೆ ಸಾಧ್ಯನೇ ಇಲ್ಲ, ನನ್ನಿಂದಲೇ ಬದಲಾವಣೆ. ನಾನೇ ಮೊದಲ ಬದಲಾವಣೆಯ ಮೊದಲ ಹೆಜ್ಜೆ. ಅಲ್ಲಿಂದ ಮಾತ್ರ ಮನೆಯಲ್ಲಿ ಸಂಸ್ಕಾರ ಪ್ರಾರಂಭಗೊಳ್ಳುತ್ತೆ. ಆಗ ನೋಡಿ, ಮನೆಯಲ್ಲಿ ನೀವು ಹೇಳಬೇಕಾಗಿಲ್ಲ, ನಿಮ್ಮ ಹಿಂದುಗಡೆ ಅವರು ಬರ್ತಾರೆ. ನಾನು ಜನರನ್ನ ಕರ್ಕೊಂಡು ಹೋಗಬೇಕಾಗಿಲ್ಲ, ಜನ ನಮ್ಮ ಜೊತೆ ಬರಬೇಕು. ನಾನು ಮಕ್ಕಳಿಗೆ ಉಪದೇಶ ಮಾಡಬೇಕಾಗಿಲ್ಲ, ಮಕ್ಕಳು ನನ್ನ ಜೊತೆಗೆ ಬರಬೇಕು. ಇದು ಕಮಾಂಡಿಂಗ್ ಅಲ್ಲ, ಯಾವುದೋ ಡಿಮಾಂಡನ್ನು ಮಾಡ್ತಾ ಇಲ್ಲ, ಬದಲಾಗಿ ನನ್ನ ಬದುಕಿನ ಮೇಲ್ಪಂಕ್ತಿ.
ದೊಡ್ಡ ದೊಡ್ಡ ವಿದ್ವತ್ ಸಭೆಗಳಲ್ಲಿ ಸಂಸ್ಕಾರ ಸಿಗೋದಿಲ್ಲ, ಪಾಠಗಳಲ್ಲಿ ಸಂಸ್ಕಾರ ಸಿಗೋದಿಲ್ಲ, ಸರ್ಟಿಫಿಕೇಟ್ಗಳಲ್ಲಿ ಸಂಸ್ಕಾರ ಸಿಗೋದಿಲ್ಲ. ನಿತ್ಯದ ಆಚರಣೆಯಲ್ಲಿ ಸಂಸ್ಕಾರ ಸಿಗತ್ತೆ. ನಿತ್ಯದ ಆಚರಣೆಯಿಂದ ಮಕ್ಕಳು ಕಲಿತಾರೆ, ಅವರು ನೋಡಿ ಕಲಿತಾರೆ, ಹೇಳಿ ಕೇಳಿ ಕಲಿಯೋದಿಲ್ಲ. ಮಕ್ಕಳು ಯಾವತ್ತೂ ಕೂಡ ನೋಡಿನೇ ಕಲಿತಾರೆ. ಅವರಿಗೆ ಆದರ್ಶವಾಗ್ತಕ್ಕಂಥ ಯೋಗ್ಯತೆ ನಮಗಿದ್ರೆ ಖಂಡಿತ ಈ ಸಂಸ್ಕಾರೋತ್ಸವದ ಒಂದು ಧನ್ಯತೆ. ಅದಿಲ್ಲ ಅಂತಂದರೆ ಭಾಷಣಗಳು ಆಗಿ ಹೋಗ್ತವೆ. ವಿದ್ವಜ್ಜನ ಬಂದು ವಿದ್ವತ್ಪೂರ್ಣ ಷೋಡಶ ಸಂಸ್ಕಾರಗಳ ಬಗ್ಗೆ ನಾವು ಮಾತಾಡ್ತೀವಿ, ಅದೆಲ್ಲ ಸಂಸ್ಕಾರಗಳು ಎಲ್ಲದೂ ಸರಿ. ಆದರೆ ಎಷ್ಟೋ ಸರಿ ಒಂದು ಮಾತನ್ನು ಹೇಳ್ತಾ ಇದ್ದೆ ನಾನು, ಪುನಃ ಪುನಃ ಅದನ್ನೇ ಹೇಳ್ತೀನಿ, ನಾನು ಅದನ್ನೇ ಕೇಳ್ಕೋಬೇಕು. 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ವರ ಹಿಮಾಲಯವಿದ್ದರೆ, ವೇದವಿದ್ದರೆ ಶಾಸ್ತ್ರವಿದ್ದರೆ ಸ್ಮೃತಿ ಪುರಾಣಗಳಿದ್ದರೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. ದಯವಿಟ್ಟು ಸಂಸ್ಕಾರೋತ್ಸವ ನನ್ನಿಂದ ಪ್ರಾರಂಭ ಆಗಬೇಕು, ನಮ್ಮಿಂದಲೇ ಪ್ರಾರಂಭ ಆಗಬೇಕು. ಬೇರೆಯವರಿಗೆ ಹೇಳೋದಕ್ಕಿಂತ ಮುಂಚೆ ನನ್ನ ಮನೆಗೆ ನಾನೇ ಮೇಲ್ಪಂಕ್ತಿ. ಆಟೋಮೆಟಿಕ್ಕಾಗಿ ಸಮಾಜಕ್ಕೆ ನಾನು ಮೇಲ್ಪಂಕ್ತಿ ಆಗ್ತೀನಿ. ನನ್ನ ಮೇಲ್ಪಂಕ್ತಿಯೊಂದಿಗೆ ಹೊಸ ಸಂಕಲ್ಪವನ್ನು ಹುಟ್ಟುಹಾಕ್ತಕ್ಕಂಥ ಪ್ರಯತ್ನ ಸಂಸ್ಕಾರೋತ್ಸವದಲ್ಲಿ ಆಗಬೇಕು. ಎಷ್ಟು ಜನ, ನಮಗೆ ಕಷ್ಟ ನಷ್ಟ ಎಲ್ಲದೂ ಇರುತ್ತೆ ಕಣ್ರಿ. ಯಾರಿಗೆ ಕಷ್ಟ ಇಲ್ಲ? ಹುಟ್ಟಿದವನಿಗೆ ಎಲ್ಲರಿಗೂ ಕಷ್ಟ ಇರುತ್ತೆ. ಹುಲಿಗೆ ಆನೆಗೆ ಆನೆಯ ಭಾರ ಇರುತ್ತೆ, ಇರುವೆಗೆ ಇರುವೆಯ ಭಾರ ಇರುತ್ತೆ. ಎಲ್ಲರಿಗೂ ಕಷ್ಟ ಇರುವುದೇನೆ. ಯಾರಿಗೋ ದೊಡ್ಡ ಕಷ್ಟ ಸಣ್ಣ ಕಷ್ಟ ಅಂತ ಎಲ್ಲೂ ಇರೋದೇ ಇಲ್ಲ. ಇರುವೆಗೆ ಇರುವೆಯೇ ಭಾರ, ಆನೆಗೆ ಆನೆಯ ಭಾರ. ಆಯಿತು, ಮಕ್ಕಳಂತೂ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಬದಲಾಗಿ ಮುಂದಿನ ದಿವಸದಲ್ಲಾದರೂ ಕೂಡ ನಮ್ಮ ಅಪ್ಪ ಇಂಥ ಒಂದು ಶ್ರೇಷ್ಠ ಕೆಲಸ ಮಾಡಿದ್ದ, ನಮ್ಮ ಅಮ್ಮ ಇಂಥ ಶ್ರೇಷ್ಠ ಕೆಲಸ ಮಾಡಿದ್ರು ಅನ್ನುವಂಥ ಒಂದು ಕಲ್ಪನೆಯನ್ನು ದೂರದ ಮಕ್ಕಳಿಗೆ ಕೊಡ್ತಕ್ಕಂಥ ಆದರ್ಶದ ಮೇಲ್ಪಂಕ್ತಿಯ ಸಂಕಲ್ಪ ಇವತ್ತಿಲ್ಲಿ ಆದರೆ ಖಂಡಿತವಾಗಿ ಇದರಂಥ ಒಂದು ದೊಡ್ಡ ಸುದಿನ ಮತ್ತೊಂದಿಲ್ಲ.